ಅತ್ತ ಪ್ರಜ್ವಲ್ ಅರೆಸ್ಟ್ ಆದರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಕುಟುಂಬ ಟ್ರಿಪ್ ಹೋಗಿದೆ. ಜೂನ್ 2ರವರೆಗೆ ರೆಸಾರ್ಟ್ನಲ್ಲೇ ಕುಮಾರಸ್ವಾಮಿ ಅವರು ವಾಸ್ತವ್ಯ ಹೂಡ್ತಾರೆ. ಪ್ರಜ್ವಲ್ ಕೇಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ. ಕಬಿನಿ ಹಿನ್ನೀರಿನಲ್ಲಿರುವಂತಹ ಖಾಸಗಿ ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿ ವಾಸ್ತವ್ಯ ಹೂಡಿದ್ದಾರೆ. ರೆಸಾರ್ಟ್ ಬಳಿ ಬಂದಂತಹ ಆಪ್ತರನ್ನೂ ಕೂಡ ಎಚ್ಡಿಕೆ ಭೇಟಿ ಆಗ್ತಾ ಇಲ್ಲ. ಯಾರನ್ನೂ ಒಳಗ್ ಬರಬೇಡಿ, ನಾನು ಯಾರನ್ನೂ ಭೇಟಿ ಆಗಲ್ಲ ಅಂತಿದ್ದಾರಂತೆ. ರೆಸಾರ್ಟ್ ಸಿಬ್ಬಂದಿಗೆ ಸೂಚನೆಯನ್ನ ಈಗಾಗಲೇ ಕುಮಾರಸ್ವಾಮಿ ಕೊಟ್ಟಿದ್ದಾರಂತೆ. ಫಲಿತಾಂಶಕ್ಕೂ ಮುನ್ನ ದಿನ ಬೆಂಗಳೂರಿಗೆ ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜೂನ್ 2ರ ಸಂಜೆ ಬಿಡದಿ ನಿವಾಸಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬರ್ತಾರೆ. ಆದರೆ ಸದ್ಯಕ್ಕೆ ತಮ್ಮ ಪತ್ನಿ, ಪುತ್ರ ಮತ್ತು ಸೊಸೆಯೊಂದಿಗೆ ಅವರು ರೆಸಾರ್ಟ್ನಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಒಂದು ಕಡೆ ಪ್ರಜ್ವಲ್ ಎಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇತ್ತು. ಆ ಪ್ರಶ್ನೆಗೆ ಉತ್ತರ, ಪ್ರಜ್ವಲ್ ಪ್ರತ್ಯಕ್ಷರಾಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಆದರೆ ಈ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೇನೆ ಕುಮಾರಸ್ವಾಮಿ ಅವರು ರೆಸಾರ್ಟ್ ಮೊರೆ ಹೋದ್ರ ಅಂತ. ಸಭಾ ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದ್ದು ಒಂದೆಡೆ ಆದರೆ ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಒಂದು ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಬಾರ್ದು, ಹಾಗೂ ನಾನು ಒಂದು ವೇಳೆ ಬೆಂಗಳೂರಿನಲ್ಲಿದ್ದರೆ ಮಾಧ್ಯಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಕಾರಣ ಆದರೆ, ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ಅವರು ಬಂದಾಗ ನಾನು ಬೆಂಗಳೂರಿನಲ್ಲಿದ್ದರೆ ಒಂದಷ್ಟು ತೊಡಕುಗಳಾಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿರುವಂತಹ ಖಾಸಗಿ ರೆಸಾರ್ಟ್ಗೆ ಆಗಮಿಸಿದ್ದಾರೆ. ತಮ್ಮ ಕುಟುಂಬದೊಂದಿಗೆ 2 ದಿನಗಳ ಹಿಂದೆ ಬಂದಿರುವಂತಹ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿ ಮತ್ತು ಮೊಮ್ಮಗನ ಜೊತೆಯಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳನ್ನು ಕಣ್ತುಂಬಿಕೊಳ್ತಿದ್ದಾರೆ. ಜೊತೆಗೆ ಬೋಟಿಂಗ್ ಮಾಡುವ ಮೂಲಕ ಒಂದು ಉಲ್ಲಾಸಿತ ಜೀವನವನ್ನು ಕೂಡ ಅವರು ಮೊನ್ನೆಯಿಂದ ನಡೆಸ್ತಿದ್ದಾರೆ. ಸದ್ಯ ಈ ಖಾಸಗಿ ರೆಸಾರ್ಟ್ನಲ್ಲಿರುವಂತಹ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಂದ ದೂರ ಉಳ್ಕೋಬೇಕು ಅನ್ನೋದು ಒಂದು ಮುಖ್ಯ ಕಾರಣ. ಆ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ಇನ್ನು ಜೂನ್ 2ರವರೆಗೆ ಕೂಡ ಇದೇ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ನಾನು ಯಾರನ್ನು ಕೂಡ ಭೇಟಿ ಆಗೋದಿಲ್ಲ, ನನ್ನನ್ನು ಯಾರು ಕೂಡ ಭೇಟಿ ಮಾಡಬೇಡಿ, ಹೀಗೆ ಅತ್ಯಾಪ್ತರನ್ನು ಕೂಡ ದೂರವಿಳಿಸಿದ್ದಾರೆ. ಇನ್ನು ಆಪ್ತ ಸಹಾಯಕರನ್ನು ಕೂಡ ಬೆಂಗಳೂರಿನಲ್ಲೇ ಬಿಟ್ಟು ಈ ಒಂದು ಖಾಸಗಿ ರೆಸಾರ್ಟ್ಗೆ ಬಂದಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಸದ್ಯ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಭೇಟಿ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಜೂನ್ 2ರವರೆಗೂ ಕೂಡ ಇಲ್ಲೇ ಇರ್ತೀನಿ, ಜೂನ್ 3ನೇ ತಾರೀಕು ಬಿಡದಿಯ ತಮ್ಮ ನಿವಾಸಕ್ಕೆ ಬರ್ತೀನಿ, ಜೂನ್ 4ರ ಫಲಿತಾಂಶವನ್ನು ನಾನು ಗಮನಿಸ್ತೀನಿ ಅಂತೇಳಿ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಜೂನ್ 2ರವರೆಗೆ ಯಾರನ್ನೂ ಕೂಡ ಭೇಟಿ ಆಗ್ಲಿಕ್ಕಿಲ್ಲ, ಯಾರನ್ನೂ ಕೂಡ ಮಾತನಾಡಿಸೋದಿಲ್ಲ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.